ಬನ್ನಿ ಇಲ್ಲಿ ನೋಡಿ. ಸ್ಪೆಷಲ್ ಸೈಟ್ಸ್ ಸ್ಪೆಷಲ್ ರೇಟಲ್ಲಿ BM ಇಂಡಿವಿಜುವಲ್ ಈ ಖಾತಾ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಟೋಟಲ್ ಆಗಿ 40 ಸೈಟ್ಸ್ ಇದೆ. 20, 30, 30, 40, 30, 50 ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಟೋಟಲ್ ಸೈಟ್ಸ್ ಅವೈಲೇಬಲ್ ಇದೆ. ಪವರ್, ವಾಟರ್ ಕನೆಕ್ಷನ್, CA ಏರಿಯಾ ಅಂಡ್ ಪಾರ್ಕ್ ಎಲ್ಲ ಅವೈಲೇಬಲ್ ಇದೆ. ಇನ್ನೇನು ಬೇಕು ಹೇಳಿ ನಿಮಗೆ? ನೆಲಮಂಗಲದಿಂದ ಇಲ್ಲಿಗೆ ಜಸ್ಟ್ 5 ಮಿನಿಟ್ಸ್ ಇದೆ. ದೊಡ್ಡಬಳ್ಳಾಪುರ ಹೈವೇಯಿಂದ ಇಲ್ಲಿದೆ ಜಸ್ಟ್ 3 ಮಿನಿಟ್ಸ್ ಇದೆ. ದಿಸ್ ಇಸ್ ಪ್ರೈಮ್ ಲೊಕೇಶನ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಇವತ್ತು ಕೂಡ ನಾನು ನಿಮಗೆ ಒಂದು ಕ್ವಾಲಿಟಿ ಸೈಟ್ಗಳನ್ನು ತೊಗೊಂಬಂದಿದ್ದೀನಿ. ಇದನ್ನು ನಾನು ತಂದಿದ್ದೀನಿ ಅನ್ನೋಕ್ಕಿಂತ ಇದನ್ನು ನಮಗೆ ಪರಿಚಯ ಮಾಡ್ಕೊಡ್ತಾ ಇರೋಂಥವ್ರು ಕ್ಯಾಸಲ್ ಹೋಮ್ಸ್ ಅವರು. ಮುಂಚೆನೂ ಕೂಡ ಕ್ಯಾಸಲ್ ಹೋಮ್ಸ್ ಜೊತೆ ವಿಡಿಯೋ ಮಾಡಿದ್ದೀನಿ. ಪೊಲೀಸ್ ಲೇಔಟು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರ್ಬೋದು. ಅಗೇನ್ ಆ್ಯಂಡ್ ಅಗೇನ್ ಅಲ್ಲಿ ಬಂದಿದ್ದೀರಾ ಆ್ಯಂಡ್ ಸೈಟ್ಗಳನ್ನು ಪರ್ಚೇಸಸ್ ಮಾಡಿದ್ದೀರಾ. ಸೇಮ್ ಕ್ಯಾಸಲ್ ಹೋಮ್ಸ್ ಅವರು ಇವತ್ತು ಕೂಡ ಒಂದು ಒಳ್ಳೆ ಲೇಔಟನ್ನು ನೆಲಮಂಗಲದ ಬಳಿ ತೊಗೊಂಬಂದಿದ್ದಾರೆ ಅಂತ ಹೇಳ್ಬೋದು. ಇಂಡಿವಿಜುವಲ್ ಈ ಖಾತಾ ಇದೆ, DC ಕನ್ವರ್ಷನ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಕ್ಯಾಸಲ್ ಹೋಮ್ಸ್ ಕಡೆಯಿಂದ ರಂಜಿತ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಸೂಪರ್ ಸರ್. ಪೊಲೀಸ್ ಲೇಔಟ್ ನಂತರ ಮತ್ತೆ ಭೇಟಿ ಆಗ್ತಾ ಇದ್ದೀವಿ. ಅಲ್ಲಿನ ರೆಸ್ಪಾನ್ಸ್ ಯಾವ ತರ ಇತ್ತು? ಅಲ್ಲಿ ಸರ್ ನಾವು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಸಖತ್ ರೆಸ್ಪಾನ್ಸ್ ಬಂತು ನನಗೆ. ಅಂಡ್ ಆಲ್ಮೋಸ್ಟ್ ಅಲ್ಲಿ ಸೋಲ್ಡ್ ಔಟ್ ಅಂತ ಅನ್ಕೊಳ್ಳಿ. ಆಲ್ಮೋಸ್ಟ್ ಸೋಲ್ಡ್ ಔಟ್. ಇನ್ನೊಂದು 5 ಸೈಟ್ ಇರ್ಬೋದು ಅಷ್ಟೇ. 5 ಇದೆ. ಎಲ್ಲಾ ಸೈಟು ಖಾಲಿ. ಬೇಕಾದ ಪರ್ಚೇಸ್ ಮಾಡ್ಬೋದು ಯಾರಾದ್ರೂ ನೋಡ್ತಿರೋರು. ಇವತ್ತು ಇಂದಿನ ಲೇಔಟ್ ಬಗ್ಗೆ ಮಾತಾಡೋಣ. ಮೊದಲದಾಗಿ ಹೇಳುವಂತದ್ದು ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದ್ದೀವಿ ಸರ್ ನಾವು? ಎಕ್ಸಾಕ್ಟ್ ಆಗಿ ನಾವೀಗ ಬ್ಯಾಂಗ್ಳೂರ್ ನಾರ್ತ್ ಅಲ್ಲಿ ಇದ್ದೀವಿ. ದಾಸನಪುರ ಹೋಬಳಿ ಇದು. ಸೊ ನಿಮ್ಗೆ ವೆರಿ ನಿಯರ್ ಟು ದ ನೆಲಮಂಗಲ ಬಸ್ ಸ್ಟ್ಯಾಂಡ್. ಇಲ್ಲಿಂದ 2.5 ಕಿಲೋಮೀಟರ್ ನಿಮಗೆ ಬಸ್ ಸ್ಟ್ಯಾಂಡ್ ಇದೆ. ಹೆಸರುಘಟ್ಟ ಹೋಗ್ಬೇಕು ಅಂತಂದ್ರೆ ವೆರಿ ನಿಯರ್. APMC ಇಲ್ಲಿಂದ ಜಸ್ಟ್ ಒಂದು 1.5 ಕಿಲೋಮೀಟರ್ APMC. ನೆಲಮಂಗಲಕ್ಕೆ ವೆರಿ ನಿಯರ್, ನೆಲಮಂಗಲಕ್ಕೂ ವೆರಿ ನಿಯರ್, ಬ್ಯಾಂಗ್ಳೂರಿಗೆ ವೆರಿ ನಿಯರ್. ಇನ್ನು ಸುತ್ತಮುತ್ತಲು ಬಂದು ನೋಡ್ಬೇಕಾದ್ರೆ ಲೈಕ್ ಏರಿಯಾ ವೈಸ್ ಯಾವ್ಯಾವ ಏರಿಯಾ ಬರುತ್ತೆ, ಇಲ್ಲಿಂದ ನಾವು ಎಲ್ಲೆಲ್ಲಿಗೆ ಹೋಗ್ಬೋದು, ಎಲ್ಲಿಂದ ಇಲ್ಲಿಗೆ ಬರ್ಬೋದು. ಸೊ ಕನೆಕ್ಟಿವಿಟಿ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಸರ್ ನಮಗೆ. ಸರ್ ನೋಡಿ, ಇಲ್ಲಿ ಈಗ ಅಪ್ಕಮಿಂಗ್ ಮೆಟ್ರೋ ಬರುತ್ತೆ ನಮ್ಮ ನೆಲಮಂಗಲಕ್ಕೆ. ನಿಮ್ಗೆ ಏನಿಲ್ಲ ಅಂತಂದ್ರೆ ಇಲ್ಲೊಂದು 5 ರಿಂದ 10 ನಿಮಿಷ ಅಪ್ಕಮಿಂಗ್ ಮೆಟ್ರೋ. ಓಕೆ. ಬಿಕಾಸ್ ಇದು ನಿಮಗೆ 100 ಫೀಟ್ ರೋಡ್ ಆಗಿರೋದ್ರಿಂದ 100 ಫೀಟ್ ರೋಡ್ ನಿಮಗೆ ಜಸ್ಟ್ ಒಂದು 5 ಮಿನಿಟ್ಸ್ ಇಲ್ಲಿಂದ. 5 ನಿಮಿಷ ಏನು 1 ಕಿಲೋಮೀಟರ್ 700 ಮೀಟರ್ಸ್ ಇಲ್ಲಿಂದ. ಓಕೆ. ಸೊ ನೆಕ್ಸ್ಟ್ ನಿಮಗೆ ಅಲ್ಲಿಂದ ನೆಲಮಂಗಲ ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ನಿಮ್ಗೆ ಜಸ್ಟ್ 2.5 ಕಿಲೋಮೀಟರ್ ಅಷ್ಟೇ ಇರೋದು. ನಿಮ್ಗೆ ಮೆಟ್ರೋ ಅಲ್ಲಿಂದ ಜಸ್ಟ್ ನಿಮ್ಗೆ ಗೊತ್ತು ಇನ್ನೊಂದು 700 ಮೀಟರ್ ಹೋದ್ರೆ ನಿಮಗೆ ಮೆಟ್ರೋನೇ ಬರುತ್ತೆ. ಸೊ ಇಲ್ಲಿಂದ ದಾಸರಳ್ಳಿ ಮೆಟ್ರೋ ನಿಮಗೆ ಜಸ್ಟ್ ಒಂದು 10-15 ನಿಮಿಷ ನಾವು ರೀಚ್ ಆಗ್ತೀವಿ. 10 ನಿಮಿಷ ದಾಸರಳ್ಳಿ ಮೆಟ್ರೋ ರೀಚ್ ಆಗ್ತೀವಿ. ಮಾದಾವರಕ್ಕೆ ಒಂದು 5 ರಿಂದ 10 ನಿಮಿಷ ಮಾದಾವರಕ್ಕೆ ರೀಚ್ ಆಗ್ಬಿಡ್ತೀವಿ. ಮಾದಾವರ. ಆಮೇಲೆ ಬರ್ತಾ ಇರ್ಬೇಕಾದ್ರೆ ನಿಮಗೆ ರೈಲ್ವೆ ಗೊಲ್ಲಳ್ಳಿ ಕೂಡ ಸಿಕ್ತು ಸರ್ ಇಲ್ಲಿ. ಹೌದು. ರೈಲ್ವೆ ಗೊಲ್ಲಳ್ಳಿ ಎಷ್ಟು ದೂರ ಆಗುತ್ತೆ ಇಲ್ಲಿಂದ? ರೈಲ್ವೆ ಗೊಲ್ಲಳ್ಳಿ ಇಲ್ಲಿಂದ ಒಂದು 15 ನಿಮಿಷ ಆಗ್ಬೋದು ಸರ್. ಇಲ್ಲಿಂದ 15 ಮಿನಿಟ್ಸ್, 10 ರಿಂದ 15 ನಿಮಿಷ ಆಗ್ಬೋದು. ಸೊ ರೈಲ್ವೆ ಸ್ಟೇಷನ್ ಬೇಕಂತಂದ್ರೆ ನಾವು ರೈಲ್ವೆ ಗೊಲ್ಲಳ್ಳಿಗೆ ಹೋಗ್ಬೋದು, ಇಲ್ಲ ಅಂತಂದ್ರೆ ನೆಲಮಂಗಲಕ್ಕೆ ಕೂಡ ಹೋಗ್ಬೋದು. ನೆಲಮಂಗಲಕ್ಕೆ ಹೋಗ್ಬೋದು. ಓಕೆ ಓಕೆ. ಸೊ ಎಲ್ಲ ಹತ್ತಿರದಲ್ಲಿ ಇರುವಂತದ್ದು. ಅಂಡ್ ಇನ್ನು ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸ್ಗಳು, ದಿನ ಬೆಳಗ್ಗೆ ಇದ್ರೆ ಗ್ರಾಸರೀಸ್ ಅವೆಲ್ಲ ತರಕ್ ನಾವೆಲ್ಲ ಹೋಗ್ಬೇಕು ಸರ್ ಇಲ್ಲಿ? ಸರ್ ನಿಮ್ಗೆ ನಾನು ಇಲ್ಲಿ ಹೈವೇ ಹೇಳ್ದೆ ಅಲ್ವಾ, ಹೈವೇ ಹತ್ರ ನಿಮ್ಗೆ ಗ್ರಾಸರೀಸ್ ಎಲ್ಲ ಸಿಗುತ್ತೆ. ಇಲ್ಲ ನೆಲಮಂಗಲ ನಿಮ್ಗೆ ಗೊತ್ತು ಫುಲ್ ಕಂಪ್ಲೀಟ್ಲಿ ನಿಮ್ಗೆ ನೆಲಮಂಗಲ ಇದು ತಾಲೂಕು ಅಂಡ್ ಡಿಸ್ಟ್ರಿಕ್ಟ್ ಅಲ್ವಾ. ಸೊ ಯು ವಿಲ್ ಗೆಟ್ ಈಚ್ ಅಂಡ್ ಎವ್ರಿಥಿಂಗ್. ಓಕೆ ಓಕೆ. ಈಗ ದಿನ ಬೆಳಗ್ಗೆ ಎದ್ದಾಗ ಸಾಮಾನು ತರಬೇಕು ಅಂದ್ರೆ ಈ ರೋಡಲ್ಲಿ ಹೋದ್ರೆ ಇಲ್ಲೆಲ್ಲಾದ್ರೂ ಸಾಮಾನು ಅಂಗಡಿಗೆ ಎಲ್ಲ ಇದೆ. ಎವ್ರಿಥಿಂಗ್ ವಿಲ್ ಗೆಟ್. ರಿಲಯನ್ಸ್ ಇದೆ ನಿಮ್ಗೆ, ರಿಲಯನ್ಸ್ ಡಿಜಿಟಲ್ ಸಿಗುತ್ತೆ. ಅಂಡ್ ನಿಮ್ಗೆ ಎಲ್ಲ ಶೋರೂಮ್ಸ್ ಗಳಿದಾವೆ ನಿಮ್ಗೆ. ಅಂಡ್ ನಿಮ್ಗೆ ಫರ್ನಿಚರ್ ಶಾಪ್ಸ್ ಇದೆ. ಎವ್ರಿಥಿಂಗ್ ಇಸ್ ದೇರ್. ಸೊ ಎವ್ರಿಥಿಂಗ್ ಇರುವಂತ ಲೇಔಟ್. ಓಕೆ. ಇನ್ನು ಲೀಗಲಿ ಅಂತ ಬಂದಾಗ ಏನೇನಾಗಿದೆ ಸರ್ ಇದು? ಯಾವ ಖಾತಾ ಬರುತ್ತೆ? BM ಇಂಡಿವಿಜುವಲ್ ಖಾತಾ ಇದೆ, ಇಂಡಿವಿಜುವಲ್ ಈ ಖಾತಾ ಇದೆ. ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತು ಇವಾಗ ಈ ಖಾತಾ ರಿಜಿಸ್ಟರ್ ಆಗಲ್ಲ. ಹೌದು. ಅದಕ್ಕೋಸ್ಕರ BM ಇಂಡಿವಿಜುವಲ್ ಈ ಖಾತಾ ಇದೆ. ಅದಕ್ಕೋಸ್ಕರ ನಾನು ಇದು ಈಗ ಸುಮಾರು ಯಾಕೆ ಇದು ಈ ತರ ಲೇಟ್ ಆಯ್ತು ಅಂತಂದ್ರೆ ಈ ಖಾತಾ ರಿಲೀಸ್ ಆಗ್ಬೇಕಾಗಿತ್ತು. ಇವಾಗ ಈ ಖಾತಾ ರಿಲೀಸ್ ಆಗಿದೆ, ಅದಕ್ಕೋಸ್ಕರ ನಾವು ಕೊಡ್ತಿದ್ವಿ ಕಸ್ಟಮರ್ಗೆ. ನಾಳೆನೆ ಬೇಕಾದ್ರೂ ಕೂಡ ನಾವು ಇದನ್ನ ರಿಜಿಸ್ಟರ್ ಮಾಡ್ಕೋಬಹುದು. 100%. ಇದು ತುಂಬಾ ಜನ ಕೇಳುವಂತ ಡೌಟ್. ಯಾವತ್ತು ವಿಡಿಯೋ ಹಾಕಿದ್ರು ಸೊ ಖಾತಾನ ವೆರಿಫಿಕೇಶನ್ ಮಾಡ್ಕೊಳ್ಳಿ, ಅದು ಈ ರಿಜಿಸ್ಟರ್ ಆಗ್ತಿದ್ಯೋ ಇಲ್ವೋ ಅನ್ನೋದನ್ನ ತಿಳ್ಕೊಳ್ಳಿ, ಲಿಟಿಗೇಷನ್ ಏನಾದರೂ ಇದ್ರೆ ತಿಳ್ಕೊಳ್ಳಿ, ಓನರ್ ಇಂದ ಕ್ಲಿಯರೇಷನ್ ಅನ್ನ ತಗೊಳ್ಳಿ ಅಂತ ನಾನು ಹೇಳ್ತಾ ಇರ್ತೀನಿ. ನೀವು ಕೂಡ ಕಮೆಂಟ್ಸ್ ಮಾಡ್ತಾ ಇರ್ತೀರ. ಸರ್ ಹತ್ರನೇ ಡೈರೆಕ್ಟ್ ಆಗಿ ಕೇಳ್ಬಿಡೋಣ. ಸೊ ಇವಾಗಂತೂ ಪಕ್ಕ ನೆಲಮಂಗಲದಲ್ಲಿ ರಿಜಿಸ್ಟರ್ ಮಾಡ್ಕೋಬಹುದು. 100% ಸರ್. ಇದು ದಾಸನಪುರ ಬರುತ್ತೆ ನಿಮಗೆ. ಓಕೆ ಓಕೆ. ದಾಸನಪುರಕ್ಕೆ ಬರುತ್ತೆ. ದಾಸನಪುರ ಬರುತ್ತೆ. ಓಕೆ. ಆಮೇಲೆ ಈ ಖಾತಾ ನಮ್ಮ ಹೆಸರಿಗೆ ಇಂಡಿವಿಜುವಲ್ ಆಗಿ ಟ್ರಾನ್ಸ್ಫರ್ ಮಾಡ್ಕೊಡಕ್ಕಾಗತ್ತಾ? ಹೌದು, ಇಂಡಿವಿಜುವಲ್ ಆಗಿ ನಮ್ಮ ಹೆಸರು ನಿಮ್ಮ ಹೆಸರು ಮಾಡ್ಕೊಡ್ತೀರಾ. ಸೊ ಇದು ರಿಜಿಸ್ಟ್ರೇಷನ್ ಆಗ್ತಾ ಇದ್ದಂಗೆ ಈ ಖಾತಾ ಕೂಡ ನಮಗೆ ಸಿಗುತ್ತೆ. 100% ಸರ್. ಆಮೇಲೆ ಈ ಸೈಟ್ ಮೇಲೆ ಲೋನ್ ಏನಾದರೂ ಆಗುತ್ತೆ ಸರ್? 100% ಸರ್. HDFC ಮಾತಾಡಿದೀವಿ, ICICI ಬ್ಯಾಂಕ್ ಮಾತಾಡಿದೀವಿ, LIC ಆಗಿದೆ, ಎಲ್ಲ ಒಂದು 3-4 ಬ್ಯಾಂಕ್ ಅಲ್ಲಿ ನಿಮಗೆ ಅಪ್ರೂವಲ್ ಆಗಿದೆ. ಅಪ್ರೂವಲ್ ಆಗಿದೆ.
ಸೊ ಒನ್ ಆಫ್ ದ ಜೆನ್ಯೂನ್ ಅಂತ ಹೇಳ್ತೀರಾ? 100% ಸರ್. ಓಕೆ, ಸೊ ಇವಾಗ ಲೇಔಟ್ ಬಗ್ಗೆ ಮಾತಾಡೋಣ. ಟೋಟಲಿ ಎಷ್ಟು ಏಕರಲ್ಲಿ ಮಾಡಿರುವಂತ ಲೇಔಟ್ ಸರ್ ಇದು ಟೋಟಲ್ 1.5 ಎಕರೆ, ಇದ್ರ ಪಕ್ಕ ನಿಮಗೆ 1.5 ಎಕರೆ, ಸೊ ಟೋಟಲ್ ನಿಮಗೆ 3 ಎಕರೆ ಲ್ಯಾಂಡ್ ಸರ್. ಇದರಲ್ಲಿ 22, ಅದರಲ್ಲಿ ನಿಮಗೆ 18 ಸೈಟ್ಸ್ ಇದೆ. 40 ಸೈಟ್ ಅಲ್ಲಿ ಎಷ್ಟು ಅವೈಲೇಬಲ್ ಇದೆ ಸರ್ ಇಲ್ಲಿ? ಸರ್ ಇವಾಗ ನಾವು ಅದೇ ಖಾತಾ ರಿಲೀಸ್ ಆಗಿದೆ, ಯಾವುದು ಇದು ಮಾಡಿಲ್ಲ, ಮಾರಿಲ್ಲ ಯಾರಿಗೂ. ಇವಾಗ ಜಸ್ಟ್ ಖಾತಾ ಬರ್ತಾ ಇರೋದ್ರಿಂದ ನಾವು ಕೊಡ್ತಾ ಇರೋದು ಕಸ್ಟಮರ್. ಬಿಕಾಸ್ ಖಾತಾ ಇಲ್ದೇನೆ ಪಾಪ ಕಸ್ಟಮರ್ ಲಾಕ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಇಂಟೆನ್ಷನ್ ಖಾತಾ ರಿಲೀಸ್ ಆದ್ಮೇಲೆ ಮಾಡೋಣ ಅಂತ. ಖಾತಾ ರಿಲೀಸ್ ಆಗಿದೆ, ದಟ್ಸ್ ವಾಟ್ ನಾವು ಮಾರ್ಕೆಟ್ ಬಿಟ್ಟಿದ್ದೀವಿ, ಕೊಡೋದಕ್ಕೆ ರೆಡಿ ಇದ್ದೀರಾ. ಕನೆಕ್ಟಿವಿಟಿ ಬಗ್ಗೆ ಇನ್ನ ತಿಳ್ಕೊಬೇಕು ನಾನು, ಜನರಿಗೂ ಕೂಡ ಕ್ಲಾರಿಟಿ ಕೊಟ್ಟಂಗಾಗುತ್ತೆ. ಸ್ವಲ್ಪ ಹೇಳ್ಬೋದಾ? ನೋಡಿ ಹೇಳಿ ಏನೇನಿದೆ ಅಂತೇಳಿ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ. ಅದೇ ಇವಾಗ ನಾನು ನಿಮ್ಗೆ ಹೇಳ್ದಂಗೆ ಬಸ್ ಸ್ಟ್ಯಾಂಡ್ ನಿಮ್ಗೆ ಇಲ್ಲಿಂದ 5 ಮಿನಿಟ್ಸ್ ಇದೆ. ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ನಿಮ್ಗೆ 5 ಮಿನಿಟ್ಸ್ ಆಗುತ್ತೆ. 5 ಮಿನಿಟ್ಸ್ ನಿಮಗೆ ರೈಲ್ವೆ ಸ್ಟೇಷನ್ ಇದೆ ಇಲ್ಲಿಂದ, ಅಂಡ್ 10 ಮಿನಿಟ್ಸ್ ನಿಮಗೆ ಆದಿಚುಂಚನಗಿರಿ ಹಾಸ್ಪಿಟಲ್ ಅಂಡ್ ಕಾಲೇಜ್ ಇದೆ, ಅಂಡ್ BW ಹಾಸ್ಪಿಟಲ್ ಇಲ್ಲಿಂದ ಜಸ್ಟ್ 5 ಮಿನಿಟ್ಸ್. ಅಪ್ಕಮಿಂಗ್ ಏರ್ಪೋರ್ಟ್ ಏನಿದೆ ಅದು ನಿಮಗೆ ಜಸ್ಟ್ ಇಲ್ಲಿಂದ 8 ಕಿಲೋಮೀಟರ್ ಆಗುತ್ತೆ. ಅಂಡ್ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಮಗೆ 25 ಮಿನಿಟ್ಸ್ ಆಗುತ್ತೆ ಇಲ್ಲಿಂದ. ನೆಕ್ಸ್ಟ್ ನಿಮಗೆ ಬಸ್ ಸ್ಟ್ಯಾಂಡ್ ನಿಮ್ಗೆ ಆವಾಗಲೇ ಹೇಳ್ದಂಗೆ ನೆಲಮಂಗಲ ಬಸ್ ಸ್ಟ್ಯಾಂಡ್ ಜಸ್ಟ್ 5 ನಿಮಿಷ. ನಿಮ್ಗೆ ರಿಲಯನ್ಸ್ ಸ್ಮಾರ್ಟ್ ಆಗಿರ್ಬೋದು, ನಿಮಗೆ ಜಿಯೋ ಶಾಪ್ಸ್ ಆಗಿರ್ಬೋದು, ಪೆಟ್ರೋಲ್ ಬಂಕ್ ಆಗಿರ್ಬೋದು, ಎವ್ರಿಥಿಂಗ್ ಇಲ್ಲಿಂದ 5 ಮಿನಿಟ್ಸ್ ನಿಮಗೆ ರೀಚ್ ಆಗುತ್ತೆ. ಡಿಮಾರ್ಟ್ ಕೂಡ ಹತ್ರ ಬರುತ್ತಲ್ಲ? ಡಿಮಾರ್ಟ್ ನಿಮಗೆ ವೆರಿ ನಿಯರ್. ಎವ್ರಿಥಿಂಗ್ ಆಲ್ ನಿಮ್ಗೆ ಏನು ಗ್ರೋಸರಿ ಆಗಿರ್ಬೋದು, ನೆಲಮಂಗಲ ಸಿಟಿನ ಹತ್ರ ಅಂದಾಗ ನಿಮ್ಗೆ ಎಷ್ಟು ದೂರ ನಿಮಗೆ ಗೊತ್ತಿರುತ್ತೆ. ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಅಪ್ರಿಸಿಯೇಷನ್ ಸಿಗ್ಬೋದಾ ಸರ್? 100% ಬರುತ್ತೆ ಸರ್. ಯಾಕೆ ಅಂತಂದ್ರೆ ಈ ರೋಡ್ ಇನ್ನಿವಾಗ ಡೆವಲಪ್ಮೆಂಟ್ ಆಗ್ತಾ ಇದೆ. ಯಾವುದು 100 ಫೀಟ್ ರೋಡ್ ಏನಿದೆ PPR ರಿಂಗ್ ರೋಡ್, ಅದಾಗ್ತದೆ. ಅದು ಕಂಪ್ಲೀಟ್ ರೆಡಿ ಆದ್ರೆ ಇದ್ರ ರೇಟೇ ಬೇರೆ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ 100%. ಓಕೆ, ಇದು ನಾನು ಯಾಕೆ ಕಸ್ಟಮರ್ ರೆಕಮೆಂಡ್ ಮಾಡ್ತೀನಿ ಅಂತಂದ್ರೆ ಇದು ಬ್ಯಾಂಗ್ಳೂರ್ ನಾರ್ತ್ ಇದೆ. ಓಕೆನಾ, ಇಲ್ಲಿಂದ ಬ್ಯಾಂಗ್ಳೂರ್ ಸಿಟಿ ಹೋಗ್ಬೇಕು ಅಂತ ಜಸ್ಟ್ ಒಂದು 25 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ಬೋದು. ಓಕೆ ಓಕೆ, ನೀವು ಹೆಂಗ್ ಹೋದ್ರು ಈ ಕಡೆ APMC ಮೇಲೆ ಹೋಗ್ಬೋದು, ಈ ಕಡೆ ನೆಲಮಂಗಲ ಹೋಗ್ಬಿಟ್ಟು ನೀವು ದಾಸನಪುರ ಆಗಿ ಹೋಗ್ಬೋದು. ಹೆಂಗ್ ಹೋದ್ರು 20-25 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ಬೋದು, 20-25 ನಿಮಿಷ ರೀಚ್ ಆಗ್ಬೋದು. ಓಕೆ, ಸೊ ಇಲ್ಲಿ ನಮಗೆ ಯಾವ ಸೈಜಸ್ ಸಿಗ್ತಾ ಇದೆ, ಯಾವ ಫೇಸಿಂಗ್ ಸಿಗ್ತಾ ಇದೆ ಸರ್ ಇಲ್ಲಿ? ಸರ್ ಇಲ್ಲಿ ನಿಮಗೆ 20-40 ಇದೆ, ಅಂಡ್ 30-40 ಇದೆ, ಅಂಡ್ 30-50 ಇದೆ ನಿಮಗೆ, ಅಂಡ್ ಒಂದು ಸೈಟ್ ನಿಮಗೆ 40-60 ಸಿಗುತ್ತೆ. ಒಂದೇ ಒಂದು ಸೈಡ್ 40-60 ಕೂಡ ಕೊಡ್ತಾ ಇದ್ದಾರೆ. 40-60 ಇದೆ. ಆಕ್ಚುಲಿ ಕಾರ್ನರ್ಗಳು ಕೂಡ ಕ್ರಿಯೇಟ್ ಆಗಿದೆ, ಎಲ್ಲ ಇದಾವೆ. ಕಾರ್ನರ್ ಅವೈಲೇಬಲ್ ಇದೆ ಸರ್? ಇದೆ, ಇವಾಗ ಇದೆ. ಇನ್ ಸಿವೇಜು ಮತ್ತೆ ಡ್ರೈನೇಜ್ಗೆಲ್ಲ ಯಾವ ತರ ಕೊಡಿದೆ ಸರ್? ಡ್ರೈನೇಜ್ ನೋಡಿರ್ಬೋದು, ಇಲ್ಲಿ ಬನ್ನಿ, ಇಲ್ಲಿ ಡ್ರೈನೇಜ್ ಇದೆ. ಸೊ ನೋಡಿ, ಇಲ್ಲಿ ಡ್ರೈನೇಜ್ ಇದೆ, ಪ್ಲಸ್ ನಿಮಗೆ ಇಲ್ಲಿ ಇದು STP ಇದೆ. STP ಗೆ ವಾಟರ್ ಕನೆಕ್ಷನ್ ಕೊಟ್ಟಿದ್ದೀವಿ, ಎರಡು ಇದೆ. ಇದು ಒಳಗಡೆ ಇರ್ಬೋದು ಬೇಕಲ್ಲ, ಇದೇನು ಹೊರಗಡೆ ಇದೆ ಇಲ್ಲಿ? ಇದು ಸ್ಪೆಷಲ್ ಏನಕ್ಕೆ ಮಾಡಿದೀವಿ ಅಂತ, ಒಳಗೆ ಕನ್ಸ್ಟ್ರಕ್ಷನ್ ಮಾಡುವಾಗ ಡ್ಯಾಮೇಜ್ ಆಗುತ್ತೆ ಅವರಿಗೆ. ಹೌದು ಹೌದು, ಅದಕ್ಕೆ ನಾವು ಹೊರಗಡೆ ಮಾಡಿದೀವಿ. ಸೊ ಯಾವುದೇ ತರ ಡ್ಯಾಮೇಜ್ ಆಗಲ್ಲ, ಜಸ್ಟ್ ಅವ್ರು ಕನೆಕ್ಷನ್ ತಗೊಂಡ್ರೆ ಸಾಕು ಅಂತ ಹೇಳ್ಬಿಟ್ಟು ಒಳ್ಳೆ ಯೋಚನೆ ಸರ್ ಇದು. ಯೂಶುವಲಿ ಹಿಂಗ್ ಹಾಗೆ ಆಗುತ್ತೆ, ಒಳಗಡೆ ನಾವು ಮಾಡ್ಕೊಂಡಿರ್ತೀವಿ, ಮ್ಯಾಕ್ಸಿಮಮ್ ಡ್ಯಾಮೇಜ್ ಆಗುತ್ತೆ. ಪಾಯ ತೆಗಿಬೇಕಾದ್ರೆ ಹೊಡೆದಾಕ್ಬಿಡ್ತಾರೆ. JCB ಬರುತ್ತೆ, ಈಗ ಮ್ಯಾನುವಲ್ ಮಾಡಲ್ಲ, JCB ಇಂದಾಗಿ ಡ್ಯಾಮೇಜ್ ಆಗುತ್ತೆ ಅಂತ ಹೊರಗಡೆ ಹಾಕ್ಬಿಟ್ಟಿದ್ದೀವಿ. ಓಕೆ, ಸೊ ಇದು ಡ್ಯಾಮೇಜ್ ಆಗೋ ಚಾನ್ಸೇ ಇಲ್ಲ? ಚಾನ್ಸೇ ಇಲ್ಲ, ಇಲ್ಲಿಂದ ಕನೆಕ್ಷನ್ ತಗೋಬಹುದು ಅವರು. ಕರೆಕ್ಟ್. ಪ್ಲಾಂಟಿಂಗ್ ಬೇರೆ ಮಾಡಿದೀರಾ, ಆಮೇಲೆ ಪ್ಲಾಂಟಿಂಗ್ ಪಕ್ಕದಲ್ಲಿ ಜಾಗ ಇರುತ್ತಲ್ಲ ಸರ್, ಇಲ್ಲೆಲ್ಲ ನಾವು ಗಿಡ ಎಲ್ಲ ಹಾಕೊಬೋದಾ? 100% ಹಾಕೊಬಹುದು ಸರ್, ಇದು ನಿಮಗೆ ಬರುತ್ತೆ. ಪ್ಲಾಂಟರ್ ಬಾಕ್ಸ್ ಯೂಸ್ ಮಾಡ್ಕೋಬಹುದು ನಾವು ಬೇಕಾದ್ರೆ. ಓಕೆ, ಫೇಸ್ ಯಾವ್ದು ಅಂತಂದ್ರೆ ಯಾವ ಫೇಸಿಂಗ್ ಸಿಗ್ತಾ ಇದೆ? ಫೇಸಿಂಗ್ ಈಸ್ಟ್ ಇದೆ, ವೆಸ್ಟ್ ಇದೆ, ಅಂಡ್ ನಾರ್ತ್ ಫೇಸಿಂಗ್ ಸಿಗ್ತವೆ. ಅಮ್ಯುನಿಟೀಸ್ ಅಂತ ಬಂದಾಗ ಬೇಸಿಕ್ ಅಮ್ಯುನಿಟೀಸ್ ಏನೇನು ಕೊಡ್ತಾ ಇದ್ರೆ? 100% ಸರ್, ನಿಮಗೆ BMRD ಅಂದಾಗ ನಾವು ಕೊಡ್ಲೇಬೇಕು, ಬಿಕಾಸ್ ಇದು ಕಂಪ್ಲೀಟ್ಲಿ NDA ಅಂಡರ್ ಅಲ್ಲಿ ಇರುತ್ತೆ. ಸೈಟ್ ಮಾತ್ರ ನಾವು ಕೊಡೋದು. ಈಗ ಪರ್ಸೆಂಟೇಜ್ ನೀವು ಕ್ಯಾರಿ ಮಾಡಿದಾಗ ನಮಗೆ ಸಿಗೋದು ಖಾಲಿ 52% ಸಿಗೋದು ಅಷ್ಟೇ. ಉಳಿದಿರೋದೆಲ್ಲ NDA ಹೋಗ್ಬಿಡುತ್ತೆ. ಇವನ್ ರೋಡ್ ಆಗಿರ್ಬೋದು, CA ಆಗಿರ್ಬೋದು, ಪಾರ್ಕ್ ಆಗಿರ್ಬೋದು. ಸರಿ, ಓಕೆನಾ. ಇಲ್ಲಿ ನಿಮಗೆ ನಮ್ಮ ಕಸ್ಟಮರ್ಗೆ ಅಂತೇಳಿ ಬೋರ್ವೆಲ್ ವ್ಯವಸ್ಥೆ ಇದೆ, ಅಲ್ಲಿ ಬೋರ್ವೆಲ್ ಇದೆ, ವಾಟರ್ ಟ್ಯಾಂಕ್ ಕನ್ಸ್ಟ್ರಕ್ಷನ್ ಆಗುತ್ತೆ ಇವಾಗ. ಓಕೆನಾ, ಪಾರ್ಕ್ ಇದೆ, CA ಇದೆ. ಇದು ಪಾರ್ಕ್, ಇದು ಪಾರ್ಕ್. ತೋರಿಸಿ ಇಲ್ಲಿ ಸ್ವಲ್ಪ ನೋಡಿ ವೀಕ್ಷಕರೇ, ಇದಿಷ್ಟು ಕೂಡ ಪಾರ್ಕ್ ಮತ್ತೆ CA ಏರಿಯಾ ಎರಡು ಕವರೇಜ್ ಆಗಿ ಮಾಡಿದ್ದಾರೆ. ಅಲ್ಲಿ ಟ್ರಾನ್ಸ್ಫಾರ್ಮರ್ ಕಾಣಿಸ್ತಾ ಇರಬಹುದು, ನಿಮ್ದೇ ಟ್ರಾನ್ಸ್ಫಾರ್ಮರ್? ನಮ್ದೇ ಟ್ರಾನ್ಸ್ಫಾರ್ಮರ್ ಸರ್, ಪವರ್ ವ್ಯವಸ್ಥೆ ಇದೆ. ಹೌದು, 100% ಇದೆ. ಸೊ ನೀರು ಬೇಕಾದ್ರೆ ನಿಮಗೆ ತೋರಿಸ್ಬೇಕಂತ ತೋರಿಸಬಹುದು. ಅಲ್ಲಿ ಇವಾಗ ನೀರು ಬಿಡ್ತಿದ್ದಾರೆ ಈಗ ಫಿಲಾಲ್ ಆಗಿ, ಬೇಕಾದ್ರೆ ನಿಮ್ಗೆ ಆನ್ ಮಾಡಿದ್ರೆ ಬಂದ್ಬಿಡುತ್ತೆ ನೀರು. ಸೊ ನೀರಿನ ವ್ಯವಸ್ಥೆ ಕರೆಕ್ಟ್ ಆಗಿ 100% ಇದೆ. ಸೊ ರಾನ್ಶ್ ಎನ್ಕ್ಲೇವ್ನ ಫೇಸ್ 2 ಅಂತ ಹೇಳ್ಬೋದು. ಸೊ ಇಲ್ಲಿ ರೋಡ್ ಕಾಣ್ತಾ ಇದೆ, ಅಲ್ಲಿ ಮನೆಗಳೆಲ್ಲ ಕಾಣ್ತಾ ಇದೆ. ಸೊ ಇದು ಯಾವ ರೋಡ್ ಸರ್? ಇದು ಇದೆ ಮೇನ್ ರೋಡ್, ಈಗ ಒಳಗೆ ಎಂಟ್ರಿ ಇದೆ. ಇದು ಎಲ್ಲಿಗೆ ಹೋಗುತ್ತೆ ಇದು ರೋಡ್? ಇದು ಬಂದ್ಬಿಟ್ಟು ನಿಮ್ಗೆ ಎಂಟ್ರೆನ್ಸ್, ನಿಮಗೆ ನಾನು ಹೇಳ್ದಲ್ಲ ಈಗ 100 ಫೀಟ್ ರೋಡ್ ಆಗ್ತದೆ ಅಂತ, ಅಲ್ಲಿಂದ ಸ್ಟ್ರೈಟ್ ಆಗಿ ರೋಡ್ ಬರುತ್ತೆ. ಓಕೆ, ನಾವೀಗ ದೊಡ್ಡಬಳ್ಳಾಪುರ ಹೈವೇ ಇಂದ ಬಂದ್ವಲ್ಲ, ಕರೆಕ್ಟ್, ಅದು ಇಲ್ಲಿಂದನೇ ಕನೆಕ್ಟ್ ಆಗುತ್ತೆ. ಬನ್ನಿ ಸರ್, ನೋಡ್ಬೋದು ವೀಕ್ಷಕರೇ, ಮನೆಗಳೆಲ್ಲ ಇದೆ, ಇಲ್ಲೂ ಮನೆಗಳಿದೆ, ಅಲ್ಲೂ ತೋರಿಸಿದೆ ನಾನು ನಿಮಗೆ ಮನೆಗಳಲ್ಲಿದೆ. ಆ್ಯಂಡ್ ಇಲ್ಲಿ ನೋಡಿ ಟಿ ಸಿ ತೋರಿಸಿ ನಮ್ಮ ವೀಕ್ಷಕರಿಗೆ, ಆ್ಯಂಡ್ ಕರೆಕ್ಟ್ ಕನೆಕ್ಷನ್ ತೋರಿಸಿ. ಸರ್ ಇದು ಚಾರ್ಜ್ ಆಗಿದೆ ಟಿ ಸಿ? ಇದು 100% ಸರ್. ಸೊ ನಾಳೆನೇ ಮನೆ ಕಟ್ಕೊಂಡ್ರು ಕರೆಂಟ್ ವ್ಯವಸ್ಥೆ ಇದೆ? ಹೌದು. ಓಕೆ, ಸೊ ಇಲ್ಲಿ 18 ಸೈಟ್ಗಳು ಮಾತ್ರ ಅವೈಲೇಬಲ್ ಇರೋದು. ಸೇಮ್ DC ಕನ್ವರ್ಷನ್ನು, ಈ ಖಾತಾ ಲೇಔಟು, BMRD ಅಪ್ರೂವಲ್. ಆದರೆ ಇಲ್ಲಿ ವಿಶೇಷತೆ ಅಂತಂದರೆ ಪಕ್ಕದಲ್ಲೇ ತೋಟ ಇದೆ. ತೋರಿಸಿ ನಮ್ಮ ವೀಕ್ಷಕರಿಗೆ ತೋಟ ತೋರಿಸಿ. ಸರ್ ಇದು ಯಾರ ತೋಟ ಸರ್? ಇದು ಇವ್ರದ್ದು ಲ್ಯಾಂಡ್ ಲೋಡ್ ಇದೆ. ಇವ್ರದ್ದೇ ಲ್ಯಾಂಡ್ ಲೋಡ್, ಯಾರು ಜಾಗ ಕೊಟ್ಟಿದ್ದಾರೆ ನಮಗೆ ಅವ್ರದ್ದೇನೆ, ಬಟ್ ಅವ್ರು ನನಗೆ ಬೇಕು ಅಂತ ಉಳಿಸ್ಕೊಂಡಿದ್ದಾರೆ. ಸೊ ಒಂಥರ ಈ ನೇಚರ್ ಜೊತೆ ಇಷ್ಟಪಡೋರು ಇಲ್ಲಿ ಇರ್ಬೋದಲ್ಲ? 100% ಇರ್ಬೋದು ಸರ್. ಹಳ್ಳಿ ಕಡೆ ಇಷ್ಟಪಡುವಂಥವ್ರು, ರೆಸಾರ್ಟ್ ಥರ ಮನೆ ಬೇಕು ಅಂತ ಅಂದ್ಕೊಂಡಿರೋರು, ಫಾರ್ಮ್ ಹೌಸ್ ಮಾಡೋರು ಡೆಫಿನೆಟ್ಲಿ ಇಲ್ಲಿ ಮಾಡ್ಬೋದು. ಸರ್
ಇಲ್ಲಿ ಯಾವ್ಯಾವ ಡೈಮೆನ್ಷನ್ನು ಮತ್ತು ಫೇಸಿಂಗ್ ಸಿಗ್ತಾ ಇದೆ ಸರ್ ಇಲ್ಲಿ? ಈಗ ನೀವು ಹೇಳ್ದಂಗೆ ಫಾರ್ಮ್ ಹೌಸ್ ಮಾಡೋಕ್ಕೆ ಕೆಲವರಿಗೆಲ್ಲ ಹಳ್ಳಿ ಥರ ಜೀವನ ಮಾಡಬೇಕು, ತುಂಬ ಸಿಟಿಯಲ್ಲಿ ಕಿಚಿ ಆಗಿರುತ್ತೆ ಅಂತ ನೀವು ಹೇಳಿದ್ರಿ. ಹೌದು, ಇದು ನಿಮಗೆ ಸಿಟಿ ಲಿಮಿಟಲ್ಲೂ ಬರುತ್ತೆ ನಿಮಗೆ. ಆ್ಯಂಡ್ ನಿಮಗೆ ಇಲ್ಲಿ ಅಟ್ಮಾಸ್ಫಿಯರ್ ನಿಮಗೆ ಬ್ಯೂಟಿಫುಲ್ ಆಗಿರೋದ್ರಿಂದ ದೊಡ್ಡ ಸೈಟೇ ಕೊಟ್ಟಿದ್ದೀವಿ ನಾವು. 30-15 ಸಿಗುತ್ತೆ ಇಲ್ಲಿ, 60-40 ಇದೆ, ಆ್ಯಂಡ್ ಸಣ್ಣದು ಬೇಕಾದ್ರೆ 20-40 ಇದೆ ನಿಮಗೆ. ನನ್ನ ರೆಕಮೆಂಡೇಶನ್ ಅಂದರೆ 60-40 ತೊಗೊಂಬಿಡಿ, ಆರಾಮಾಗಿ ದೊಡ್ಡದಾಗಿ ಫಾರ್ಮ್ ಹೌಸನ್ನು ಕಟ್ಕೊಬೋದು, ಅಮೇಝಿಂಗ್ ಆಗಿಂತ ವ್ಯೂವನ್ನ ಪಡಿಬೋದು. ಇದೇನಿದು ಗ್ರೀನ್ ಆಗಿ ಒಂದು ಇದು ಕವರ್ ಮಾಡಿದ್ದೀರಾ? ಇದು ಪಾರ್ಕ್ ಸರ್, ಇದು C&P ಪಾರ್ಕ್ ಇದರಲ್ಲಿ. ಇದಕ್ಕೂ ಕೂಡ C&P ಪಾರ್ಕ್ ಬಂದೇ ಬರುತ್ತೆ? ಕೊಡಲೇಬೇಕು ಸರ್. ಅಂಡ್ ಇಲ್ಲಿ ರೋಡ್ಗಳು ಎಷ್ಟು ಅಗಲ ಬರುತ್ತೆ ಸರ್? ಇದು ಸರ್ ಆಕ್ಚುಲಿ 60 ಫೀಟ್ ರೋಡ್ ಇದು. ಇವಾಗ ಇರೋದು ಇದನ್ನ 40 ಫೀಟ್ ಮಾಡಿದ್ವಿ ಅಷ್ಟೇ. 40 ಫೀಟ್ ಮಾಡಿದ್ದೀರಾ? ಹೌದು. ಆ ಕಡೆ ಈ ಕಡೆ ಜಾಗ ಬಿಟ್ಟಿದ್ದೀರಾ ಎಕ್ಸ್ಟ್ರಾ. ಸರ್ ಇಲ್ಲೂ ಕೂಡ ನೀರಿನ ವ್ಯವಸ್ಥೆ ಸೇಮ್ ಅದೇ ಕನೆಕ್ಟಿವಿಟಿ ಕೊಡ್ತೀರಾ? ಹೌದು ಹೌದು. ಫೈನಲ್ ಆಗಿ ಬೆಲೆಗಳನ್ನು ಮಾತನಾಡುವ ಸಮಯ. ಸೊ ಕಂಪ್ಲೀಟ್ ಆಗಿ ಇಲ್ಲಿ ಯಾವ ಬೆಲೆ ಕೋಟ್ ಮಾಡ್ತಾ ಇದ್ರಿ ಸರ್? ಸರ್ ಇಲ್ಲಿ ಆ ಕಡೆ ಈ ಕಡೆ ಎಲ್ಲ 3,500 ಓಡ್ತದೆ. ನಾನು ನಮ್ಮ ಕನ್ನಡಕವರ ವೀಕ್ಷಕರಿಗೋಸ್ಕರ ಲಾಸ್ಟ್ ಟೈಮ್ ನಿಮ್ಗೆಲ್ಲ ಹೇಳಿದ್ದೆ 3199 ಮಾಡ್ತಿದ್ದೀನಿ. 3199 3,200 ಅನ್ಕೊಳ್ಳೋಣ. 200 ಓಕೆನಾ? ಸೊ ವರ್ತ ಸರ್ 3,200 ಇದೆಯಾ? 100%. ಈಗ ಬ್ಯಾಂಗ್ಳೂರ್ ನಾರ್ತ್ ಇದು. ಓಕೆನಾ? ಈಗ ನಿಮ್ಗೆ ಆ ಕಡೆ ನೆಲಮಂಗಲ ಅಂತ ಐ ಅಗ್ರಿ. ಓಕೆ, ಇದು ಬ್ಯಾಂಗ್ಳೂರ್ ನಾರ್ತ್ ಬರೋದ್ರಿಂದ ನಿಮ್ಗೆ ಈ ದಾಸನಪುರ ಹೋಬಳಿಯಲ್ಲಿ ನಿಮ್ಗೆ ರಿಜಿಸ್ಟ್ರೇಷನ್ ಆಗ್ತಿರೋದು. ಓಕೆ, ಸೊ ಕಂಪ್ಲೀಟ್ಲಿ ಬ್ಯಾಂಗ್ಳೂರ್ ನಾರ್ತ್ ಬರುತ್ತೆ. ನಾರ್ತ್ ಬರುತ್ತೆ. ಸೊ ನೆಲಮಂಗಲದಿಂದ ಒಳಗಡೆ ಅಂತಾನೆ ಹೇಳ್ಬೋದು. 100% ಒಳಗಡೆ ಅಟ್ಯಾಚ್ ಆಗಿರುತ್ತೆ ಅಂತ. ಬೆಂಗಳೂರು ಅಟ್ಯಾಚ್ಡ್. ಸೊ ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ಇಲ್ಲಿ ಡೆವಲಪ್ಮೆಂಟ್ ಆಗೋದಂತೂ ಗ್ಯಾರಂಟಿ. ಯಾಕಂತಂದ್ರೆ ದೊಡ್ಡಬಳ್ಳಾಪುರ ಮೇನ್ ರೋಡ್ ಬರ್ತಾ ಇದೆ, ನೆಲಮಂಗಲದಲ್ಲಂತೂ ಕಂಪ್ಲೀಟ್ ಇದಾಗ್ತಾ ಇದೆ ಸರ್. ಇವಾಗ 100% ಓಡಾಡಕ್ಕೆ ಆಗಲ್ಲ ಅಷ್ಟು. ನ್ಯೂಸ್ ಪೇಪರ್ ಅಲ್ಲಿ ನೋಡಿರ್ಬೋದು ನಿಮ್ಗೆ, ನೆಲಮಂಗಲದ ಡೆವಲಪ್ಮೆಂಟ್ ಆಗ್ದಷ್ಟು ಎಲ್ಲೂ ಆಗ್ತಿಲ್ಲ, ಸಕಲ ಡೆವಲಪ್ಮೆಂಟ್ ಆಗ್ತಾ ಇದೆ. ಸ್ವಲ್ಪ ಕೂಲ್ ಆಗಿರೋ ಲೈಫ್ ಬೇಕು, ಜೊತೆಯಲ್ಲಿ ಸಿಟಿನೂ ಬೇಕು ನಮ್ಗೆ ಅನ್ನೋರಿಗೆ ಇದು ಹೇಳಿ ಮಾಡಿಸಿರುವಂತ ಲೇಔಟ್. 3,200 ರೂಪಾಯಿ ಕರೆಕ್ಟ್. ಅದ್ರ ಜೊತೆ ನಮ್ಮ ವೀಕ್ಷಕರಿಗೆ ಏನಾದ್ರು ಡಿಸ್ಕೌಂಟ್ ಸರ್? ಸರ್ ನೀವೇ ಯಾವಾಗಲೂ ಕೇಳ್ತೀರಾ ಏನಾದ್ರು ನಮಗೆ ನಮ್ಮ ವೀಕ್ಷಕರಿಗೋಸ್ಕರ ಏನಾದ್ರು ಕೊಡಿ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಈ ಸಲ ಸಮೇತ ಲಾಸ್ಟ್ ಟೈಮ್ 1 lakh ಕೊಟ್ಟಿದ್ವಿ. ಪರ್ ಸ್ಕ್ವೇರ್ ಫೀಟಿಗೆ ನಿಮ್ಗೆ 100 ರೂಪಾಯಿ ಕೊಟ್ಬಿಡ್ತೀನಿ. 1 ಲಕ್ಷ ಆಗೋಯ್ತು ಒಂದು ವೇಳೆ ಒಂದು ಫುಲ್ ಸೈಟ್ ತಗೋತೀವಿ ಅಂತಂದ್ರೆ. ಸೊ 3,100 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಹೌದು, ಕರೆಕ್ಟಾ? 100%. ಇದು ಕೂಡ ಲಿಮಿಟೆಡ್, ಯಾಕಂತಂದ್ರೆ ಇರೋದೇ 40 ಸೈಟ್. ಯಾರಾದ್ರೂ ಬುಕ್ ಮಾಡ್ಕೋಬೇಕು ಅಂದ್ರೆ ಬುಕಿಂಗ್ ಪ್ರೊಸೆಸ್ ಏನಿರುತ್ತೆ ಸರ್ ಇಲ್ಲಿ? ಸರ್ ಸಿಂಪಲ್ 10,000 ಕೊಟ್ಟು ಡಾಕ್ಯುಮೆಂಟ್ ಇಟ್ಕೊಂಡು ಹೋಗ್ಲಿ, ಡಾಕ್ಯುಮೆಂಟ್ ವೆರಿಫೈ ಮಾಡ್ಕೊಳ್ಳಿ. ಓಕೆ, ಲೀಗಲ್ ವೆರಿಫಿಕೇಶನ್ ಆದ ನಂತರ ಅವ್ರು ಪೇಮೆಂಟ್ ಕೊಡ್ಲಿ. 1 ಲಕ್ಷ ಕೊಟ್ಟರೆ ಬುಕಿಂಗ್ ಆಗುತ್ತೆ. ಓಕೆ, ಬುಕಿಂಗ್ ಡೈರೆಕ್ಟ್ ಯು ಕ್ಯಾನ್ ಗೋ ಫಾರ್ ಅಗ್ರಿಮೆಂಟ್. ಅಗ್ರಿಮೆಂಟ್ಗೆ ನಮಗೆ 25% ನಿಮ್ಗೆ ಗೊತ್ತು, ಆಲ್ವೇಸ್ ನಾವು 25% ಕೊಟ್ಟರೆ ನಾವು ಅಗ್ರಿಮೆಂಟ್ ಮಾಡ್ಕೊಡ್ತೀವಿ. ಕರೆಕ್ಟ್. ಅಗ್ರಿಮೆಂಟ್ ಮಾಡಿಕೊಟ್ಟು ಏನಿದೆ ನೆಕ್ಸ್ಟ್ ಲೋನ್ ಹೋಗ್ಬೋದು ಸೀದಾ. ಇಲ್ಲ ಕ್ಯಾಶ್ ಹೋಗ್ತಾರೆ ಅಂತಂದ್ರೆ ಆಫ್ಟರ್ 25% ನೀವು ಇಮಿಡಿಯೇಟ್ಲಿ ಆದ್ರೂ ಹೋಗ್ಬೋದು. ಯು ಕ್ಯಾನ್ ಟೇಕ್ ಟೈಮ್, ದಟ್ಸ್ ಅಪ್ ಟು ಯು. ನೀವು ಹೆಂಗೆ ಅಮೌಂಟ್ ರೆಡಿ ಮಾಡ್ತೀರಾ ಅಂತ ನಿಮ್ಮಲ್ಲಿ ಡಿಪೆಂಡ್. ಓಕೆ, ಸೊ ಕಂಪನಿ ಕಡೆಯಿಂದ ಲೋನ್ ಪ್ರೊಸೆಸ್ಗೆ ಏನಾದರೂ ಹೆಲ್ಪ್ ಎಲ್ಲ ಮಾಡ್ತೀರಾ ಸರ್? ಸರ್ ಎಲ್ಲ ನಾವೇ ಮಾಡಿದ್ದು ಸರ್. ನೀವು ಅಲ್ಲಿ ಪೊಲೀಸ್ ಲೇಔಟಿಗೆ ನೋಡಿರ್ಬೋದು, ಕಂಪ್ಲೀಟ್ ನನ್ನ ಕಡೆಯಿಂದಲೇ ಮಾಡಿ ಕೊಟ್ಟಿರೋದು. ಯಾಕಂದ್ರೆ ಪಾಪ ಅವ್ರು ಹೋಗಿ ಅವ್ರ ಬ್ಯಾಂಕ್ ಅನ್ನು ಸರ್ಚ್ ಮಾಡಿ ಇನ್ನೊಂದು ಮತ್ತೊಂದು ಮಾಡೋದು ಬಹಳ ಕಷ್ಟ ಆಗುತ್ತೆ. ಇವನ್ ಲಾಯರ್ ಲೀಗಲಿ ಬೇಕು ಅಂದ್ರೆ ನಾನೇ ಕೊಟ್ಬಿಡ್ತೀನಿ. ಈಗ ಲಾಯರ್ ಇದ್ರೆ ಅವ್ರಿಗೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಲೀಗಲ್ ಒಪಿನಿಯನ್, ಬ್ಯಾಂಕ್ ಸಪೋರ್ಟ್, ಲೋನ್ ಸಪೋರ್ಟ್, ಡಾಕ್ಯುಮೆಂಟೇಶನ್ಸ್ ಪ್ರತಿಯೊಂದು ಕೂಡ ನೀವೇ ಮಾಡ್ಕೊಡ್ತೀರಾ? ಎಲ್ಲ ಮಾಡಿ ಕೊಡ್ತೀನಿ. ಯಾರಾದ್ರೂ ಬರಬೇಕು ಅಂತಂದ್ರೆ ಲೈಕ್ ಇಲ್ಲಿ ಯಾರಾದ್ರೂ ಇರ್ತಾರೆ ಸರ್? ಇಲ್ಲಿ 100% ಒಬ್ಬ ಹುಡುಗ ಇರ್ತಾನೆ, ಒಬ್ಬ ಹುಡುಗ ಇದ್ದೇ ಇರ್ತಾನೆ. ಈ ಕ್ಯಾಸಲ್ ಹೋಮ್ಸ್ ಬಗ್ಗೆ ಹೇಳಿ. ಸೊ ನಿಮ್ಮ ಆಫೀಸ್ ಎಲ್ಲಿದೆ? ಸೊ ನೀವು ಎಷ್ಟು ಪ್ರಾಜೆಕ್ಟ್ ಗಳನ್ನ ಕಂಪ್ಲೀಟ್ ಮಾಡಿದ್ರೆ ಹೇಳ್ಬೋದು ಸರ್ ಇದ್ರ ಬಗ್ಗೆ? ಸರ್ ಕ್ಯಾಸಲ್ ಹೋಮ್ಸ್ ಬಂದ್ಬಿಟ್ಟು ಟಿ ದಾಸರಲ್ಲಿ ಮೆಟ್ರೋ ಬ್ಯಾಕ್ ಸೈಡ್ ಬರುತ್ತೆ ನಿಮಗೆ. ಫಸ್ಟ್ ಫ್ಲೋರ್ ಆನಂದ್ ಮಿಷನರೀಸ್ ಅಂತ ಇದೆ, ಓಕೆ, ಅದ್ರ ಮೇಲೇನೆ ಬರುತ್ತೆ. ಓಕೆನಾ? ನಾವು ಇಷ್ಟೊತ್ತರೆಗೆ ಇದು 4ನೇ ಪ್ರಾಜೆಕ್ಟ್ ನಮ್ದು. ನೆಲಮಂಗಲದಲ್ಲೇ ನಾವು ಫಸ್ಟ್ ಆಫ್ ಆಲ್ ರಾಜ್ ಎನ್ಕ್ಲೇವ್ ಅಂತ ಒಂದು ಮಾಡಿದ್ವಿ, ಓಕೆ, ನಂದಿ ಎನ್ಕ್ಲೇವ್, ಮತ್ತೆ ಇವಾಗ ನಾವು ಪೊಲೀಸ್ ಸೊಸೈಟಿ ಪೊಲೀಸ್ ಲೇಔಟ್ ಒಂದು ಮಾಡಿದ್ವಿ. ಓಕೆ, ಇವಾಗ ಇದು 4ನೇ ಪ್ರಾಜೆಕ್ಟ್ ಮಾಡ್ತೀವಿ. 4ನೇ ಪ್ರಾಜೆಕ್ಟ್. ಇದು ಕೂಡ ಇನ್ನೇನು ಮುಗಿಯೋದ್ರಲ್ಲಿ ಇದೆ. ಫ್ಯೂಚರ್ ಪ್ಲಾನ್ಸ್ ಎಲ್ಲ ಏನಿದೆ ನಮ್ದು ಮುಂದಿನ? ಸರ್ ದಾಬಾಸ್ಪೇಟೆಯಲ್ಲಿ ನಾವು ಒಂದು 30 ಎಕರೆ ಮಾಡ್ತಿದ್ದೀವಿ. ಇವಾಗ ಅದ್ರದ್ದೆಲ್ಲ ಮಾತುಕತೆ ಆಗಿದೆ, ಕಂಪೌಂಡ್ ಎಲ್ಲ ಆಗ್ತದೆ. ಓಕೆ, ಅದು ಸಮೇತ BA ಮಾಡಿಯೇನೆ. ಇವಾಗ ಅದರಲ್ಲಿ ಫಸ್ಟ್ ಬುಕಿಂಗ್ ತಗೊಳ್ತೀನಿ. ಓಕೆ, ಸೊ ಎವ್ರಿ ಮಂತ್ 10,000 ಕಟ್ತಾ ಹೋಗೋದು ಅಷ್ಟೇ. EMI ಆಪ್ಷನ್. ಓಕೆ, ಯಾಕಂದ್ರೆ ನಾನು ಡೆವಲಪ್ಮೆಂಟ್ ಮಾಡ್ತಿದ್ದೀನಿ. ಜಸ್ಟ್ ಅಪ್ರೂವಲ್ ಸಿಕ್ಕಿದೆ, BA ಮಾಡಿ ಅಪ್ರೂವಲ್ ಸಿಕ್ಕಿದೆ ಅದಕ್ಕೆ. ಓಕೆನಾ? ಇವಾಗ ಕಟ್ತಾ ಹೋದ್ರೆ 3 ತಿಂಗಳ ನಂತರ ಅವರು ಡೈರೆಕ್ಟ್ ರಿಜಿಸ್ಟ್ರೇಷನ್ ಹೋಗ್ಬೋದು. ಯಾಕಂದ್ರೆ ನಂಗೆ ಟ್ರೆಂಚ್ ಗಿಂಚ್ ಹೊಡಿಯೋಕೆ ಟೈಮ್ ಬೇಕಾಗುತ್ತೆ. ಸೊ ಏನು ಕೊಡೋದೆಲ್ಲ 100% ಪಕ್ಕ ಕೊಡ್ತೀವಿ. ಲೈಕ್ ಸೋಲಾರ್ ಎಲೆಕ್ಟ್ರಿಕ್ ಕನೆಕ್ಷನ್ ಇರುತ್ತೆ ಅದಕ್ಕೆ, ಅಂಡ್ ಕ್ಲೋಸ್ ಟೈಪ್ ಡ್ರೈನೇಜ್ ಇರುತ್ತೆ, ಕ್ಲಬ್ ಹೌಸ್ ಬರುತ್ತೆ, ಸ್ಪೆಷಲಿ ಸ್ವಿಮ್ಮಿಂಗ್ ಪೂಲ್ ಬರುತ್ತೆ, ಅಂಡ್ 60 ಫೀಟ್ ರೋಡ್ಸ್ ಬರುತ್ತೆ, ಟೆನಿಸ್ ಕೋರ್ಟ್ ಬರುತ್ತೆ ಅದಕ್ಕೆ ಸ್ಪೆಷಲ್ ಆಗಿ. ಬಿಕಾಸ್ ನಮ್ಗೆ ಸ್ವಲ್ಪ ಜಾಸ್ತಿ ಜಾಗ ಸಿಕ್ಕಿರೋದು ಅದನ್ನ ಯುಟಿಲೈಸ್ ಮಾಡ್ತೀವಿ ಕಸ್ಟಮರಿಗೋಸ್ಕರ. ಓಕೆ. ಸೊ ಯಾರಾದ್ರೂ ಇವಾಗಲೇ ನಾವು ಸರ್ ನೋಡ್ತೀವಿ ಬುಕ್ ಮಾಡ್ತೀವಿ ಅಂದ್ರೆ ಆಪ್ಷನ್ ಇದೆಯಾ? 100% ಸರ್ ಕೊಡ್ತೀವಿ. ಅದಕ್ಕೋಸ್ಕರ ನಾವು ಪ್ರೀ ಬುಕಿಂಗ್ ಏನಕ್ಕೆ ಕೊಡ್ತಿದ್ವಿ ಅಂದ್ರೆ 10,000 ರೂಪಾಯಿ ಕಟ್ತಾ ಹೋಗೋದು ಅವರು. ಈಗ ಎಷ್ಟೋ ಜನ ಪಾಪ ಸೈಟ್ ತಗೊಳ್ಬೇಕಂತ ಆಸೆ ಇರುತ್ತೆ. ಅಂಡ್ ಮೋರ್ ಎವರ್ ಏನು ಅಂತಂದ್ರೆ ಇಂಡಸ್ಟ್ರಿಯಲ್ ಏರಿಯಾದ ಮಿಡ್ಲ್ ಇದೆ ಅದು. ಅಲ್ಲಿ 4,500 ಸಾವಿರ ಹೋಗ್ತದೆ ಅಲ್ಲಿ. ನಾವು ಕೊಡ್ತಾ ಇರೋದು ಏನಕ್ಕೆ ಅಂದ್ರೆ ಕಡಿಮೆ ಕೊಡ್ತಾ ಇರೋದು. ಇವಾಗ ಇದು ಅಂಡರ್ ಡೆವಲಪ್ಮೆಂಟ್ ಇದೆ. ಡೆವಲಪ್ಮೆಂಟ್ ಆದ್ಮೇಲೆ ಅಫ್ಕೋರ್ಸ್ ಅಲ್ಲಿ ಏನಿದೆ ಅದೇ ಮಾರ್ಕೆಟ್ ರೇಟ್ ಕೊಡ್ಲೇಬೇಕಾಗುತ್ತೆ. ಇವಾಗ ಏನ್ ರೇಟ್ ಕೋಟ್ ಮಾಡ್ತೀರಾ ಸರ್ ಅಲ್ಲಿ? ಇವಾಗ ಜಸ್ಟ್ ನಾವು 1,800 ಕೋಟ್ ಮಾಡ್ತಿದ್ದೀವಿ. 1,800 ಕೋಟ್ ಮಾಡ್ತೀರಾ? ಫಿಕ್ಸ್ಡ್ ಪ್ರೈಸ್ ಇರುತ್ತೆ. ಅದಕ್ಕೆ ಜಾಸ್ತಿ ನೆಗೋಷಿಯೇಷನ್ ಕೊಡಕ್ಕಾಗಲ್ಲ. ನೆಗೋಷಿಯೇಷನ್ ಇಲ್ಲ, ಯಾಕಂದ್ರೆ ನಾವೀಗ ಅಂಡರ್ ಡೆವಲಪ್ಮೆಂಟ್ ಇರೋದ್ರಿಂದ. ಬಿಕಾಸ್ ಅಲ್ಲಿ ಓಡ್ತಾ ಇರೋದೇ 2,500-3,000
ರೂಪಾಯಿ ಮಿನಿಮಮ್ ಓಡ್ತದೆ ಓಕೆ ಓಕೆ ಅಲ್ಲಿ ಸುತ್ತಮುತ್ತ. ಓಕೆನಾ, ನಾವೀಗ ಅಂಡರ್ ಡೆವಲಪ್ಮೆಂಟ್ ಈಗ ಡೆವಲಪ್ಮೆಂಟ್ ಆಗತ್ತೆ ಅಂತ ನಿಮ್ಗೆ ಗೊತ್ತು, ಯಾವುದೇ ಫಸ್ಟ್ ಸ್ಟೇಜಿಗೆ ಅಂತ ಕಡಿಮೆನೇ ಸಿಗುತ್ತೆ, ಓಕೆ ಓಕೆ ಆ ಇದರಲ್ಲಿ ಕೊಡ್ತಾರೆ. ಕೊಡ್ತಾ ಇದ್ದೀರಾ? ಸೂಪರ್. ಎರಡೂ ಕೂಡ ಅದನ್ನು ಕೂಡ ನೀವು ಬುಕ್ ಮಾಡೋದಿದ್ರೆ ಪ್ರೀ ಬುಕ್ ಮಾಡ್ಬೋದು. ಬಟ್ ಅದು ಆಲ್ರೆಡಿ ಹೇಳೋದ್ರಿಂದ ಅಂಡರ್ ಡೆವಲಪ್ಮೆಂಟ್ ಇದೆ, ನೋಡ್ಕೊಂಡು ಮಾಡ್ಕೊಂಡು ಡೆಫಿನೆಟ್ಲಿ ಪ್ರೀ ಬುಕಿಂಗ್ ಕೂಡ ಡಾಕ್ಯುಮೆಂಟ್ ಕೊಡ್ತೀವಿ, ಚೆಕ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೋಬೋದಲ್ವಾ? 100%. ಆಮೇಲೆ ನಂಬರ್ ಕೊಟ್ಟಿರ್ತೀನಿ, ಯಾವ ಟೈಮಿಂದ ಯಾವ ಟೈಮ್ವರೆಗೆ ಕಾಲ್ ಮಾಡ್ಬೋದು ಸರ್ ನಿಮಗೆ? ಸರ್ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ನಾವು 24 hours ಇರ್ತೀವಿ, ನಾವು ಇಂಟು ಸರ್ವಿಸ್ ಫೀಲ್ಡ್. ಯಾವಾಗ ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತೀವಿ, ರಿಸೀವ್ ಮಾಡೇ ಮಾಡ್ತೀರಾ. 100%. ಸೈಟ್ ವಿಸಿಟ್ಸ್ ಕೂಡ ಇರುತ್ತೆ, ನೀವು ಬೇಕಾದ್ರೆ ದಾಸರಳ್ಳಿ ಬಂದ್ಬಿಟ್ಟು ಇವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅಲ್ಲಿಂದನೇ ಫ್ರೀ ಸೈಟ್ ವಿಸಿಟ್ ಕೂಡ ಪಡ್ಕೋಬಹುದು. ಇಲ್ಲ ಅಂತಂದ್ರೆ ಇಲ್ಲಿನ ಲೊಕೇಶನ್ ಕೊಟ್ಟಿರ್ತೀನಿ, ಬೇಕಾದ್ರೆ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ. ಸುಮ್ಮನೆ ವಿಡಿಯೋದಲ್ಲಿ ಹೇಳೋದು ಒಂದೇ ಅಲ್ಲ, ಬರ್ಲಿ ನೋಡ್ಲಿ, ಹೌದು ಗುರು ನಿಜವಾಗ್ಲೂ ಇವ್ರು ಹೇಳ್ತಾ ಇರೋದು ಕರೆಕ್ಟು, ಈ ರೇಟ್ ಓಡ್ತಾ ಇದೆ ಅಂತ ನಿಮಗೆ ಕನ್ಫರ್ಮ್ ಆದರೆ ಡೆಫಿನೆಟ್ಲಿ ನೀವು ಇಲ್ಲಿ ಪರ್ಚೇಸಸ್ನ ಮಾಡ್ಬೋದು ಸರ್. ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಲೇಔಟ್, ಕ್ವಾಲಿಟಿ ಸೈಟನ್ನು ಬೆಸ್ಟ್ ಪ್ರೈಸಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. Thank you. ಧನ್ಯವಾದಗಳು ವೀಕ್ಷಕರೇ. ಥ್ಯಾಂಕ್ ಯು.